ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಜಿಲ್ಲಾ ಕೇಂದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆಯಿಂದ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ರವಾನಿಸುವ ಮೊದಲು ಆಕ್ಸಿಜನ್ ನೀಡುವಂತೆ ವೈದ್ಯರು ಸಿಬ್ಬಂದಿಗೆ ಸೂಚಿಸಿದ್ರು. ಕರ್ತವ್ಯ ನಿರತ ಸಿಬ್ಬಂದಿ ಆಕ್ಸಿಜನ್ ಕೊಡದೆ ನಿರ್ಲಕ್ಷ್ಯ ವಹಿಸಿದ್ದರಿಂದ ನಗರವಾಸಿ 49 ವರ್ಷದ ಸನಾವುಲ್ಲಾ ಎಂಬಾತ ತೀರಿಕೊಂಡಿದ್ದಾರೆ. ಆತನ ಸಾವಿಗೆ ಇಲ್ಲಿನ ಸಿಬ್ಬಂದಿಯೇ ಕಾರಣ. ವೈದ್ಯರು ಸರಿಯಾಗಿ ನೋಡಿದ್ರು, ಸಿಬ್ಬಂದಿ ಸಮಯಕ್ಕೆ ಸರಿಯಾಗಿ ಆಕ್ಸಿಜನ್ ನೀಡದಿದ್ದರಿಂದಲೇ ಸಾವಾಗಿದೆ. ನೆನ್ನೆ ರಾತ್ರಿ ವಾಮಿಟ್ ಆಗುತ್ತಿದೆ ಅಂತ ಆಸ್ಪತ್ರೆಗೆ ಕರೆತರಲಾಗಿದ್ದ ಸನಾವುಲ್ಲಾಗೆ ಇಲ್ಲಿಗೆ ಬಂದ ಮೇಲೆ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಯಿತು. ಬೆಳಿಗ್ಗೆ ಜಯದೇವ ಆಸ್ಪತ್ರೆಗೆ ಸಾಗಿಸುವಂತೆ ವೈದ್ಯರು ಹೇಳಿ ಆಕ್ಸಿಜನ್ ಹಾಕಿ ಸುರಕ್ಷಿತವಾಗಿ ಆಂಬ್ಯುಲೆನ್ಸ್ಗೆ ಸಾಗಿಸುವಂತೆ ಹೇಳಿದ್ರು. ಆದ್ರೆ ಅದನ್ನ ನಿರ್ಲಕ್ಷಿಸಿದ್ದ ಸಿಬ್ಬಂದಿ ಎಷ್ಟೊತ್ತಾದ್ರೂ ಆಕ್ಸಿಜನ್ ಹಾಕಲಿಲ್ಲ. ಆದ್ರಿಂದ ಆ ವ್ಯಕ್ತಿಯ ಉಸಿರು ಹೋಗಿದೆ. ಇಷ್ಟೊಂದು ದೊಡ್ಡ ಆಸ್ಪತ್ರೆ ಜಿಲ್ಲಾ ಕೇಂದ್ರದಲ್ಲಿದ್ದುಕೊಂಡು ಇಷ್ಟೊಂದು ಐಸಿಯು ಘಟಕಗಳಿದ್ದು ಸಿಲಿಂಡರ್ ಆಕ್ಸಿಜನ್ ಇಲ್ಲಿಯೇ ಉತ್ಪಾದನೆ ಮಾಡಿಕೊಳ್ಳೋ ವ್ಯವಸ್ಥೆ ಇದ್ರೂ ಕೂಡ ಮನುಷ್ಯರ ಜೀವ ಉಳಿಸಿಕೊಳ್ಳಲು ಆಗಿಲ್ಲ ಅಂದ್ರೆ ಇನ್ನ ಜನಪ್ರತಿನಿಧಿಗಳ್ಯಾಕೆ, ಸರ್ಕಾರ ಏನಕ್ಕೆ? ನಮ್ಮಂತಹವರ ಪಾಡೆ ಹೇಗಾದ್ರೆ ಇನ್ನು ಬಡಬಗ್ಗರ ಗತಿ ಏನು ಎಂದು ಸಮಾಜ ಸೇವಕ ಕಾಂಗ್ರೆಸ್ ಮುಖಂಡ ಸಮೀವುಲ್ಲಾ ಬೇಸರ ವ್ಯಕ್ತಪಡಿಸಿದ್ರು. ಆಗ್ತಾ ಇಲ್ಲ ಅಂತ ಎದ್ದೆದ್ದು ಬೀಳ್ತಾ ಇದ್ರು. ಅಲ್ಲಿಗೂ ಅವರು ನೋಡ್ಕೊಂಡಿದ್ದಾರೆ, ನಾವು ಇಲ್ಲ ಇರು ಅಂತ. ನೀರು ಕುಡಿಸ್ಬೇಡ ಅಂದರು. ನೀರು ಕುಡಿಸ್ದಿರ ಅದು ಇದೆಲ್ಲ ಮಾಡಿದ್ಮೇಲೆ ಅವ್ರ ಪೇಷಂಟ್ಗೆ ಅಲ್ಲಿಂದ 20-25 ನಿಮಿಷ ಇಬ್ಬರಿಬ್ರು ಬಂದರು. ವಾರ್ಡನ್ಸ್ ಬಂದು ಆಕ್ಸಿಜನ್ ತರ್ತೀನಿ ಅಂತ ಅವ್ರು ತಂದೇ ಇಲ್ಲ. ಆಮೇಲೆ ಡಾಕ್ಟ್ರು ಬಂದು ಫಸ್ಟ್ ಜಲ್ದಿ ಶಿಫ್ಟ್ ಮಾಡಿ ಎಮರ್ಜೆನ್ಸಿ ಪೇಷಂಟ್ ಅಂತ ಡಾಕ್ಟ್ರ್ ಹೇಳ್ದ. ಸೆಕೆಂಡ್ ಶಿಫ್ಟಿಗೆ ಬಂದ ಹುಡುಗ ಸೀದಾ ಎತ್ಕೊಂಡು ಇನ್ನೂ ನಾವು ಆಂಬುಲೆನ್ಸ್ ಹತ್ರ ಹೋಗಿ ಅಲ್ಲ ಮಾಡೋಷ್ಟೊತ್ತಿಗೆ ಅವ್ರಿಗೆ ಆಗ್ತಾ ಇಲ್ಲ. ಆಕ್ಸಿಜನ್ ಹಾಕಿದ್ರು. ಆಕ್ಸಿಜನ್ ಹಾಕಿ ಇನ್ನೂ ಸೆಕೆಂಡ್ ಗೇಟ್ ಬರೋ ಅಷ್ಟೊತ್ತಿಗೆ ಅವ್ರಿಗೊಂಥರ ಎಲ್ಲ ಬಿದ್ದುಬಿಟ್ರು. ಇಷ್ಟು ಎಮರ್ಜೆನ್ಸಿಗೆ ಇಷ್ಟು ವ್ಯವಸ್ಥೆ ಮಾಡೋಕ್ಕೆ ನಮಗೆ ಯೋಗ್ಯತೆ ಇದ್ದಿದ ಮೇಲೆ ಡಿಸ್ಟಿಕ್ ಹಾಸ್ಪಿಟಲ್ ಅಂತ ಚಿಕ್ಕಬಳ್ಳಾಪುರದಲ್ಲಿ ಏನಕ್ಕೆ ಬೇಕು? ಕ್ಯಾಮರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.